ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದಷ್ಟು ಸ್ಯಾರಿ ರಿಯೂಸ್ ಐಡಿಯಾಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೀರಾ. ಸ್ಯಾರಿ ಮೇಕ್ ಓವರ್ ವಿಡಿಯೋ ಆಗಿರ್ಬೋದು, ಮತ್ತು ಹೊಸ ಸೀರೆ ಹಳೆ ಮೆರುಗು ಅಂತ ಹೇಳ್ಬಿಟ್ಟು ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಹಾಗೆ ಸ್ಯಾರಿಯಿಂದ ಹೊಸ ಗೌನ್ಗಳು ಮತ್ತು ಚೂಡಿದಾರ್ ಇದೆಲ್ಲದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಹೀಗೆ ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಇದೊಂದು ಸ್ಯಾರಿ, ಪ್ಲೇನ್ ಸ್ಯಾರಿ ಸಿಕ್ತು ನನಗೆ. ಆ್ಯಕ್ಚುಲಿ ಇದನ್ನು ನಾನು ವೇರ್ ಮಾಡಿ ತುಂಬ ದಿನವೇ ಆಯಿತು ಅಂತಲೇ ಹೇಳ್ಬೋದು. ಪ್ಲೇನ್ ಸ್ಯಾರಿ ಆಗಿದ್ದರಿಂದ ಇವಾಗ ಅಷ್ಟೊಂದು ಯೂಸ್ ಮಾಡ್ತಾನೆ ಇರಲಿಲ್ಲ. ನಾವು ಹೇಗೆ ಅಂದರೆ ಹೆಂಗಸರು ಹೊಸ ಸ್ಯಾರಿಗಳನ್ನ ತಗೋತಾ ಇರ್ತೀವಿ, ಅದನ್ನು ವೇರ್ ಮಾಡ್ತಾ ಇರ್ತೀವಿ. ಸೊ ಯಾವುದೆಲ್ಲ ಹಳೆ ಸ್ಯಾರೀಸ್ಗಳಿದೆ ಅದನ್ನು ಹಾಗೆ ಇಟ್ಟು ನಾವು ಮೂಲೆ ಗುಂಪು ಮಾಡಿ ಇಟ್ಬಿಟ್ಟಿರ್ತೀವಿ. ಸೊ ಅದನ್ನು ತೆಗಿಯೋದಕ್ಕೆ ಹೋಗೋಲ್ಲ. ಸೊ ಆ ರೀತಿ ಸ್ಯಾರೀಸ್ಗಳನ್ನ ನಾವು ಈ ರೀತಿ ರೀಯೂಸ್ ಮಾಡ್ಕೋಬೋದು. ಜಸ್ಟ್ ಒಂದು ಸಿಂಪಲ್ ಕಟಿಂಗ್ಸ್ ಮತ್ತು ಸಿಂಪಲ್ ಸ್ಟಿಚಿಂಗ್ ಅಷ್ಟೇ. ಸೊ ಸೆರ್ಗಿನ ಭಾಗ ಏನಿದೆ ಅದನ್ನು ನಾನು ಈ ರೀತಿ ಫ್ರಂಟ್ಗೆ ನಾನು ಈ ರೀತಿ ಕೊಟ್ಟಿದ್ದೀನಿ. ಲೈನಿಂಗ್ ಹಾಕಿ ಇದಕ್ಕೆ ಈ ರೀತಿ ಸಿಂಪಲ್ ಗೌನ್ನ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಕೆಲವೊಂದು ಸೀರೆಗಳು ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ. ಆ ಥರ ಸ್ಯಾರೀಸ್ಗಳನ್ನ ನಾವು ಹೆಂಗೆ ಅಂದರೆ ಹುಡೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ಅಥವಾ ಬೇರೆಯವ್ರಿಗೆ ಕೊಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಆ ಸ್ಯಾರೀಸ್ಗಳ ಬಗ್ಗೆ. ಅಂಥ ಸ್ಯಾರಿಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಯಾಕಂದರೆ ಸತೀಶ್ ಅವರು ನನಗೆ ಗಿಫ್ಟ್ ಮಾಡಿದ್ದಂತಹ ಸ್ಯಾರಿ, ಅಂದರು 15 ಇಯರ್ಸ್ ಬ್ಯಾಕ್ ಬರ್ತ್ಡೇಗೆ ಅಂತ ಹೇಳಿ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಂತಹ ಸ್ಯಾರಿ. ಸೊ ಅದಕ್ಕೋಸ್ಕರ ನನಗೆ ಅದನ್ನು ಕೊಡೋದಕ್ಕೂ ಮನಸ್ಸಿರಲಿಲ್ಲ, ಹಾಗೆ ಅದನ್ನು ಮೂಲೆ ಗುಂಪು ಮಾಡಲಿಕ್ಕೂ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ಡ್ರೆಸ್ ಆದರೂ ಸ್ಟಿಚ್ ಮಾಡ್ಕೊಳ್ಳೋಣ, ಯಾವಾಗಲಾದರೂ ಹಾಕೊಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ಡ್ರೆಸ್ನ ಸ್ಟಿಚ್ ಮಾಡಿದೆ. ಜಸ್ಟ್ ಗೌನ್ ರೀತಿ ಮಾತ್ರ ನಾನು ಸ್ಟಿಚ್ ಮಾಡಿದ್ದಷ್ಟೇ. ಸೊ ಪ್ಯಾಂಟ್ ಮತ್ತು ವೇಲ್ ಆಲ್ರೆಡಿ ಬ್ಲ್ಯಾಕ್ ಇದ್ದಿದ್ದರಿಂದ ಸೊ ಅದ್ರ ಜೊತೆನೇ ಪೇರಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ಯಾಂಟ್ ಏನು ಸ್ಟಿಚ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಈ ರೀತಿಯಾಗಿ ಬಂದಿದೆ ಗೌನ್. ಅಂದರೆ ಸಿಂಪಲ್ ಸ್ಟಿಚಿಂಗ್ ಅಷ್ಟೇ, ಅಂದರೆ ಏನು ಡಿಸೈನ್ ಆ ಥರ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಸೆರ್ಗನ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ಫ್ರಂಟಲ್ಲಿ ಹಾಕಿ ಈ ರೀತಿ ಡಿಸೈನ್ ಮಾಡಿರೋದು ಅಷ್ಟೇ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ಇದೊಂದು ಕಾಟನ್ ಸ್ಯಾರಿನ ತಗೊಂಡಿದ್ದೆ. ಆಲ್ಮೋಸ್ಟ್ ಒಂದು 10 ಇಯರ್ಸ್ ಬ್ಯಾಕ್ ತಗೊಂಡಂತಹ ಸ್ಯಾರಿ. ಇದು ಕೂಡ ಸ್ವಲ್ಪ ಎಮೋಷನಲಿ ಅಟ್ಯಾಚ್ ಆಗಿರುವಂತಹ ಸ್ಯಾರಿನೇ. ಯಾಕಂದರೆ ನಾನು ಫಸ್ಟ್ ಸ್ಟಿಚ್ ಮಾಡಿದಾಗ ಆ ಅಮೌಂಟಲ್ಲಿ ಜಸ್ಟ್ 300 ಅಷ್ಟೇ, ಆ ಅಮೌಂಟಲ್ಲಿ ತಗೊಂಡಿರೋಂತಹ ಸ್ಯಾರಿ ಇದು. ಸೊ ಇದನ್ನು ಕೂಡ ಸ್ವಲ್ಪ ಎಮೋಷನಲಿ ಕನೆಕ್ಟೆಡ್ ಅಂತಲೇ ಹೇಳ್ಬೋದು. ಇದ್ರ ಬ್ಲೌಸ್ ಹೆಂಗೆ ಅಂದರೆ ನಾನು ಆವಾಗ ಕಲಿತಾ ಇದ್ನಲ್ವ, ಆವಾಗ ಸ್ಟಿಚ್ ಮಾಡಿದ್ದೆ. ಅದು ಹೆಂಗೋ ಸ್ಟಿಚ್ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಡೀಪ್ ತೆಗಿಯೋಕ್ಕೆ ಹೋಗಿ ಈ ಥರ ಫುಲ್ ಡೀಪ್ ಆಗಿಬಿಟ್ಟಿತ್ತು. ಸೊ ಸೈಡೆಲ್ಲ ಪ್ಯಾಚ್ ಕಟ್ಟಿ ಅದು ಹೆಂಗೋ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅದೆಲ್ಲ ಕಟ್ ಮಾಡಿ ತೆಗೆದು ಬರೀ ಸ್ಲೀವ್ಸ್ ಮಾತ್ರ ನಾನು ಅದನ್ನು ತಗೊಂಡಿದ್ದೀನಿ ಅಷ್ಟೇ. ಸೊ ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಮತ್ತು ಬ್ಯಾಕ್ನ ಈ ರೀತಿ ಸ್ಟಿಚ್ ಮಾಡಿ ಅದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಮುಗಿದ್ಮೇಲೆ ಆಮೇಲೆ ನಾನು ಬಾರ್ಡರ್ ಅಟ್ಯಾಚ್ ಮಾಡಿದೆ. ಇದಕ್ಕೆ ಬ್ಯಾಕಿಗೂ ಕೂಡ ಸ್ವಲ್ಪ ಸಾಕಾಯ್ತಲ್ವ, ಹಾಗೆ ಇದಕ್ಕೆ ಬಟನ್ಸ್ ಕೂಡ ಹಾಕಬೇಕು, ಇನ್ನೂ ಹಾಕಿಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಬಂದು ಇದೊಂದು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಇದಕ್ಕೇನು ವರ್ಕೆಲ್ಲ ಏನು ಮಾಡ್ಸೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಪ್ಲೇನ್ ಆಗಿದ್ದರಿಂದ ಲೇಸ್ ಕೂಡ ಹಾಕಿರಲಿಲ್ಲ. ಸ್ವಲ್ಪ ತೀರಾ ಸಿಂಪಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಈ ಒಂದು ಸ್ಯಾರಿಗೆ ನಾನು ಸ್ಟಿಚ್ ಮಾಡಿದಂತಹ ಬ್ಲೌಸ್ ಇದು. ಒಂದು ಫಂಕ್ಷನ್ ಇತ್ತಲ್ವ, ಹಂಗಾಗಿ ಇದಕ್ಕೆ ಸ್ವಲ್ಪ ಏನಾದರೂ ಐಡಿಯಾ ಮಾಡಿ ಒಂದಷ್ಟು ವರ್ಕ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಸ್ವಲ್ಪ ಬೀಡ್ಸ್ ಎಲ್ಲ ಇತ್ತು ಆಲ್ರೆಡಿ ನನ್ನ ಹತ್ರ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡಿಕೊಂಡು ಸಿಂಪಲಾಗಿ ಏನಾದರೂ ವರ್ಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಸ್ಮಾಲ್ ಬೀಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಹರಿ ವರ್ಕ್ ಬೀಡ್ಸ್ ಅದೆಲ್ಲ ಇತ್ತು. ಬಟ್ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಹಾಗೆ ನನಗೆ ಟೈಮ್ ಕೂಡ ಇರಲಿಲ್ಲ. ಸೊ ಹಂಗಾಗಿ ಜಸ್ಟ್ ಈ ಥರ ಒಂದಷ್ಟು ಮೋಟಿವ್ಸ್ ಎಲ್ಲ ಇತ್ತು. 10 ರೂಪೀಸ್ಗೆ ಈ ಪ್ಯಾಕೆಟ್ ಬೀಳುತ್ತೆ ಇದು. ಸೊ ಅದೆಲ್ಲ ತೆಗ್ದು ಇಟ್ಟಿದ್ದೆ ಆಲ್ರೆಡಿ. ಸೊ ಅದೆಲ್ಲ ಇತ್ತಲ್ವ, ಸೊ ಏನಕ್ಕೆ ವೇಸ್ಟ್ ಆಗುತ್ತಲ್ವ, ಈ ಬ್ಲೌಸ್ಗಾದರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಈ ರೀತಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಮಧ್ಯೆ ಬೀಡ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಥ್ರೆಡ್ ವರ್ಕ್ ಎಲ್ಲ ಮಾಡ್ಬೋದಿತ್ತು, ಬಟ್ ಅಷ್ಟು ಪೇಷನ್ಸ್ ಎಲ್ಲ ಇರಲಿಲ್ಲ. ಹಾಗೆ ಕೂಡ ಟೈಮ್ ಕೂಡ ಇರಲಿಲ್ಲ ನನಗೆ. ನಾಳೆನೇ ಫಂಕ್ಷನ್ ಇದ್ದಿದ್ದರಿಂದ ಜಸ್ಟ್ ಸಿಂಪಲಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡಿದ್ದಷ್ಟೇ. ಬ್ಲೌಸು ತೀರಾ ಖಾಲಿ ಅಂತ ಅನಿಸಿದ್ರು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಏನಾದರೂ ಒಂದು ಸಿಂಪಲ್ ವರ್ಕ್ ಅಥವಾ ಡಿಸೈನ್ ಅಥವಾ ಏನಾದರೂ ಪ್ಯಾಟರ್ನ್ ವರ್ಕ್ ಈ ಥರ ಏನಾದರೂ ಇರಲೇಬೇಕು. ಜಸ್ಟ್ ಸಿಂಪಲ್ ಬ್ಲೌಸ್ ಅಂದರೆ ಬಾರ್ಡರ್ ಸ್ಯಾರೀಸ್ಗೆ ಅಷ್ಟು ಮಜಾ ಬರಲ್ಲ. ಹಂಗಾಗಿ ನಾನು ಈ ರೀತಿ ಒಂದು ವರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ
ಸೊ ಕುಂದನ್ಸ್ ಎಲ್ಲ ಏನು ತಗೊಂಡಿದ್ದೆ ಅದನ್ನು ಪೇಸ್ಟ್ ಮಾಡಿ ಆದ ನಂತರ ಸೊ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅದಕ್ಕೆ ಬೀಡ್ಸಲ್ಲಿ ಈ ರೀತಿ ವರ್ಕ್ ಮಾಡ್ತಾಯಿದ್ದೀನಿ. ಸಿಂಪಲ್ ವರ್ಕ್ ಅಷ್ಟೇ, ಜಸ್ಟ್ ಈ ರೀತಿ ಸೂಜಿಯಲ್ಲಿ ನಾರ್ಮಲ್ ನೀಡಲ್ ಇರುತ್ತಲ್ವ ಅದಲ್ಲೇ ಈ ರೀತಿ ಒಂದು 3 ಬೀಡ್ಸ್ ಹಾಕಿ ಸೊ ಅದಾದ ನಂತರ 2 ಬೀಡ್ಸ್ ಮತ್ತು 1 ಬೀಡ್ಸ್ ಈ ಥರ ನಾನು ಅದನ್ನು ಸ್ಟೆಪ್ ವೈಸ್ ಸ್ಟೆಪ್ ಥರ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ನಾವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನಮ್ಮ ಒಂದು ಕ್ರಿಯೇಟಿವಿಟಿನೇ ಯೂಸ್ ಮಾಡಿಕೊಂಡ್ರೆ ತುಂಬ ಡಿಸೈನ್ಸ್ಗಳು ನಮ್ಗೆ ತಲೆಗೆ ಓಡ್ತಾ ಇರುತ್ತೆ. ಸೊ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಬೀಡ್ಸ್ಗಳಿತ್ತಲ್ವ ಅದನ್ನೇ ಮಧ್ಯ ಅಟ್ಯಾಚ್ ಮಾಡಿದೆ ಅಷ್ಟೇ. ಎಲ್ಲ ಸ್ಯಾರೀಸ್ಗಳಿಗೂ ನಾವು ಔಟ್ಸೈಡ್ ಹೋಗಿ ಹ್ಯಾರಿ ವರ್ಕ್ ಅಥವಾ ಮೆಷಿನ್ ವರ್ಕ್ಸ್ ಎಲ್ಲ ಮಾಡಿಸ್ಲಿಕ್ಕಾಗಲ್ಲ. ಈ ರೀತಿ ಒಂದು ಸಿಂಪಲ್ ಟಿಪ್ಸ್ಗಳು ಮತ್ತು ಸಿಂಪಲ್ ಡಿಸೈನ್ಸ್ಗಳನ್ನ ನಾವು ಮಾಡ್ಕೊತು ಅಂದರೆ ಬ್ಲೌಸ್ ಒಂಥರ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣುತ್ತೆ. ವೇರ್ ಮಾಡಿದಾಗ ಎಲ್ಲ ಕೇಳ್ತಾರೆ ಯಾವ ಥರ ಇದನ್ನು ನೀವು ರೆಡಿ ಮಾಡ್ಕೊಂಡ್ರಿ ಅಂತ. ಸೊ ಅವಾಗೊಂಥರ ಖುಷಿ ಇರುತ್ತಲ್ವ ನಮ್ಮ ವರ್ಕನ್ನ ಯಾರಾದರೂ ಒಬ್ಸರ್ವ್ ಮಾಡಿ ಕೇಳಿದಾಗ. ಸೊ ಫೈನಲ್ ಲುಕ್ ಬಂದು ನಮಗೆ ಈ ರೀತಿ ಬರುತ್ತೆ. ನಮಗೆ ಬೀಡ್ಸ್ ಅಂದರೆ ಸ್ಲೀವ್ಸ್ಗೆ ನಾನು ಆ್ಯಕ್ಚುಲಿ ಮೋಟಿವ್ಸ್ ಬೇರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮನೇಲಿ ನನಗೆ ಈ ರೀತಿ ಒಂದು ಮೋಟಿವ್ಸ್ ಇತ್ತು. ಅಂದರೆ ಅದು ಅರಿ ವರ್ಕ್ ಮಾಡಿಸಿದಾಗ ಅವರು ಮಾಡಿಕೊಟ್ಟಿರೋಂಥದ್ದು. ಸೊ ಅದನ್ನು ನಾನು ಈ ರೀತಿ ಮಧ್ಯೆ ಪೇಸ್ಟ್ ಮಾಡಿ ಬೀಡ್ಸಲ್ಲಿ ಸ್ಲೀವ್ಸ್ಗೂ ಕೂಡ ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ. ಸೊ ಫ್ರಂಟ್ ಕೂಡ ಹೀಗಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.